Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್. ಈ ಪ್ರಕರಣವೀಗ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಹಾಸನ ಬಂಗಲೆಯಿಂದ ಶುರುವಾದಂತ ಈ ಕೇಸ್ ಜರ್ಮನಿವರೆಗೂ ಹೋಗಿ ನಿಂತಿದೆ. ಇಡೀ ಪ್ರಕರಣದ ಕೇಂದ್ರ ಬಿಂದು ಪ್ರಜ್ವಲ್ ಆಗಿದ್ರು, ಕಾಂಗ್ರೆಸ್ ಮಾತ್ರ ಬಿಜೆಪಿಯತ್ತ ಬೊಟ್ಟು ಮಾಡ್ತಾ ಇತ್ತು. ಬಿಜೆಪಿಯ ನಿಲುವೇನು ಅಂತ ಪ್ರಶ್ನಿಸ್ತಾ ಇತ್ತು. ಇದೀಗ ಇದಕ್ಕೆ ತಿರುಗುಬಾಣ ಬಿಟ್ಟಿರುವಂತ ಬಿಜೆಪಿ ಪ್ರಜ್ವಲ್ನ ವಿದೇಶಕ್ಕೆ ಹೋಗೋದಕ್ಕೆ ಯಾಕೆ ಬಿಟ್ರಿ ಅಂತ ಪ್ರಶ್ನಿಸ್ತಾ ಇದೆ. ಇದಕ್ಕೆ ಕೌಂಟರ್ ಕೊಟ್ಟಿರುವಂತ ಸಿದ್ದರಾಮಯ್ಯ ಮೋದಿಗೆ ಪತ್ರ ಬರೆಯುವ ಮೂಲಕ ಪ್ರತ್ಯಾಸ್ತ್ರವನ್ನ ಹೂಡಿದ್ದಾರೆ. ಏನದು ಸಿಎಂ ಅಸ್ತ್ರ? ಇಳಿದೆ ನೋಡಿ ಹಾಸನ ಬಂಗಲೆ ಟು ಜರ್ಮನಿ ಜರ್ನಿಯ ಸ್ಟೋರಿ. ಎಂಪಿ ಆಫೀಸಲ್ಲಿ ನಡೆದಿರೋ ಕಥೆ ಇದು. ಅದರಲ್ಲಿರುವಂತಹ ವಿಡಿಯೋ ಏನಿದೆ ಅದು ಒಂದೇ ರೂಮ್ ನಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಘಟನೆಗಳು ಏನೇನು ನಡೆದಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಚೆನ್ನಾಗಿ ಸಂಪೂರ್ಣ ಚಿತ್ರಣ ಇತ್ತು, ಬಿಜೆಪಿ ನಾಯಕರಿಗೆ ಚಿತ್ರಣ ಇತ್ತು. ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ಟು ಜರ್ಮನಿಗೆ ಮತ್ತೆಲ್ಲೋ ಅಲ್ಲೊಂದು ಪೆನ್ ಡ್ರೈವ್ ಮಾಡಕ್ ರೆಡಿ ಮಾಡಕ್ ಹೋಗ್ಯಾರನೋ ಗೊತ್ತಿಲ್ಲ. ಅಣ್ಣ ಸಿದ್ದರಾಮಣ್ಣ ಅಣ್ಣ ಹಾಸನದಿಂದ ಏರ್ಪೋರ್ಟ್ಗೆ ಹೋಗಕ್ಕೆ ಹೆಂಗ್ ಬಿಟ್ಟಣ್ಣ ನೀನು? ಏನು ಕತ್ತೆ ಕಾಯ್ತಾ ಇದ್ದೀರಿ ನೀವು? ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿರೋದು. ಮೈತ್ರಿ ಮಾಡಿಕೊಂಡಿದ್ದೇಕೆ, ಟಿಕೆಟ್ ನೀಡಿದ್ದೇಕೆ, ರಾಕ್ಷಸನ ಪರ ನಿಂತಿದ್ದೇಕೆ, ಬಿಜೆಪಿ ಉತ್ತರಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ರು. ನಮಗೂ ಪ್ರಕರಣಕ್ಕೂ ಸಂಬಂಧವಿಲ್ಲ ಅಂತ ಬಿಜೆಪಿ ಕೌಂಟರ್ ಕೊಟ್ಟಿತ್ತು. ಇದೆಲ್ಲ ನಿನ್ನೆ ಮೊನ್ನೆಯವರೆಗೂ ನಡೆದ ಕದನ. ಇದೀಗ ಇದೇ ಯುದ್ಧ ಮತ್ತೊಂದು ಮಗ್ಗಲಿಗೆ ಹೊರಳಿದೆ. ಬಿಜೆಪಿ ನಿಲುವೇನು ಎಂಬ ಕಾಂಗ್ರೆಸ್ ಪ್ರಶ್ನೆಗೆ ಕೇಸರಿ ಪಡೆ ಕೌಂಟರ್ ಕೊಟ್ಟಿದೆ. ಪ್ರಜ್ವಲ್ ವಿದೇಶಕ್ಕೆ ಹಾರಿದ್ದನ್ನೇ ಅಸ್ತ್ರವಾಗಿಟ್ಟು ತಿವಿದಿದೆ. ಅಷ್ಟಕ್ಕೂ ಈ ಯುದ್ಧ ಶುರುವಾಗಿದ್ದೇ ಹಾಸನದ ಸಂಸದನ ಈ ಸರ್ಕಾರಿ ನಿವಾಸದಿಂದ. ಹಾಸನ ಸಂಸದರ ಸರ್ಕಾರಿ ನಿವಾಸದಲ್ಲೇ ವಿಡಿಯೋ ರೆಕಾರ್ಡ್. ಎಂಪಿ ಆಫೀಸಲ್ಲಿ ನಡೆದಿರೋ ಕಥೆ ಇದು. ಡೆಲ್ಲಿ ಗೆಸ್ಟ್ ಹೌಸಲ್ಲಿ ನಡೆದಿರೋ ಕಥೆ ಅಂತ ಟಿವಿನಲ್ಲಿ ಹೇಳ್ತಾ ಅವ್ರೆ. ಎಂಪಿ ಆಫೀಸಲ್ಲಿ ನಡೆದಿರೋದು, ಅವ್ರ ಫಾರಂ ಹೌಸಲ್ಲಿ ನಡೆದಿರೋದು. ಎಂಪಿ ಆಫೀಸ್ನಲ್ಲಿ ನಡೆದಿರೋದು, ಫಾರ್ಮ್ ಹೌಸ್ನಲ್ಲಿ ನಡೆದಿರೋದು. ಇದು ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ನಿನ್ನೆಯಷ್ಟೇ ಮಾಡಿದ್ದ ಆರೋಪ. ಈ ಆರೋಪದ ಬೆನ್ನಲ್ಲೇ ಹಾಸನದ ಸಂಸದರ ಈ ಸರ್ಕಾರಿ ನಿವಾಸ ಪ್ರಕರಣದ ಕೇಂದ್ರ ಬಿಂದುವಾಗಿದೆ. ಇದೇ ಸರ್ಕಾರಿ ಬಂಗಲೆಯಲ್ಲೇ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಅಷ್ಟಕ್ಕೂ ಈ ಬಂಗಲೆಗೂ ಮತ್ತು ಪ್ರಜ್ವಲ್ ವಿದೇಶಕ್ಕೆ ಹೋಗಿರೋದಕ್ಕೂ ಲಿಂಕ್ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಈ ನಿವಾಸದ ಇತಿಹಾಸವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಹಾಸನದ ಸಂಸದರ ಸರ್ಕಾರಿ ನಿವಾಸದಲ್ಲಿ ಚಿತ್ರೀಕರಣವಾಗಿರುವ ಶಂಕೆ ಇದ್ದು, ಒಂದೇ ರೂಮ್ನಲ್ಲಿ ಹಲವು ವಿಡಿಯೋಗಳು ರೆಕಾರ್ಡ್ ಆಗಿವೆ ಎನ್ನಲಾಗ್ತಿದೆ. ಸರ್ಕಾರದಿಂದಲೇ ಕಟ್ಟಿಸಲಾಗಿರುವ ಸಂಸದರ ನಿವಾಸವಾಗಿದ್ದು, ದೇವೇಗೌಡರು ಹಾಸನದ ಸಂಸದರಾಗಿದ್ದಾಗ ಕಟ್ಟಡ ನಿರ್ಮಾಣಕ್ಕೆ ಜಾಗ ಮಂಜೂರು ಮಾಡಲಾಗಿತ್ತು. 2019ರಲ್ಲಿ ನಿರ್ಮಾಣವಾಗಿರುವ ಕಟ್ಟಡದ ಮೊದಲ ಮಹಡಿಯಲ್ಲಿ ಪ್ರಜ್ವಲ್ ರೂಮ್. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಇದೆ. ವಾರದಲ್ಲಿ 4 ದಿನ ಸರ್ಕಾರಿ ನಿವಾಸದಲ್ಲಿ ಇರ್ತಾ ಇದ್ದ ಪ್ರಜ್ವಲ್ ನನ್ನ ನೋಡೋಕೆ 106 ಜನ ಬರ್ತಿದ್ರು ಎನ್ನಲಾಗಿದೆ. ಸದ್ಯ ಈ ಕಟ್ಟಡಕ್ಕೆ ಬೀಗ ಜಡಿಯಲಾಗಿದ್ದು SIT ಪರಿಶೀಲನೆ ನಡೆಸೋ ಸಾಧ್ಯತೆ ಇದೆ. ವಿದೇಶಕ್ಕೆ ತೆರಳುವ ಮುನ್ನ ಇದೇ ಹೌಸ್ನಲ್ಲಿದ್ದ ಪ್ರಜ್ವಲ್. 106 ಜನರು ಬರ್ತಿದ್ದ ಇದೇ ನಿವಾಸದಲ್ಲಿದ್ದ ಪ್ರಜ್ವಲ್ ವಿದೇಶಕ್ಕೆ ತೆರಳುವ ಮುನ್ನ ಇಲ್ಲೇ ಇದ್ರು ಎನ್ನಲಾಗಿದೆ. ಮತದಾನ ಮುಗಿದ ಬಳಿಕ ಇದೇ ನಿವಾಸದಿಂದ ಪ್ರಜ್ವಲ್ ವಿದೇಶಕ್ಕೆ ತೆರಳಿದ್ದಾರೆ. ಹೀಗೆ ವಿದೇಶಕ್ಕೆ ತೆರಳಿದ್ದನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದೆ. ವಿದೇಶಕ್ಕೆ ತೆರಳಲು ಬಿಟ್ಟು ಕತ್ತೆ ಕಾಯ್ತಾ ಇದ್ರ ಎಂದ ಜೋಶಿ. ಸಿದ್ದರಾಮಣ್ಣ ಹೆಂಗ ಬಿಟ್ಟಣ್ಣ, ಸಿಎಂ ವಿರುದ್ಧ ಅಶೋಕ್ ಕಿಡಿ. ಪ್ರಜ್ವಲ್ ಪ್ರಕರಣ ಮುಂದಿಟ್ಟು ಬಿಜೆಪಿಗೆ ಗುಂಡು ಹಾರಿಸಿದ್ದ ಕೈಗೆ ಕೇಸರಿ ಪಡೆ ಡಿಚ್ಚಿ ಕೊಟ್ಟಿದೆ. ವಿದೇಶಕ್ಕೆ ಹೋಗಲು ಯಾಕೆ ಬಿಟ್ರಿ ಅಂತ ಪ್ರಶ್ನೆ ಮಾಡಿದೆ. ಇದಾಗಿರೋದು ಅನೇಕ ತಿಂಗಳುಗಳಿಂದ, ಅನೇಕ ವರ್ಷಗಳಿಂದ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿದರೆ ಮೇಲ್ನೋಟಕ್ಕೆ. ಮತ್ತು ಆವಾಗ ನೀವು ಯಾಕೆ ಮಾಡಿದ್ರಿ? ಈಗ ನಿಮ್ಮ ಕಡೆ ಇಂಟೆಲಿಜೆನ್ಸ್ ಇದೆಯಲ್ಲ, ನೀವು ಅವರು ಪತ್ರಿಕೆಯಲ್ಲೇ ಬಂದಿತ್ತು ಅವ್ರು ಇವತ್ತು ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಅಂತ. ಏನು ಕತ್ತೆ ಕಾಯ್ತಾ ಇದ್ದೀರಿ ನೀವು? ಅಣ್ಣ ಹಾಸನದಿಂದ ಏರ್ಪೋರ್ಟ್ಗೆ ಹೋಗಕ್ಕೆ ಹೆಂಗ್ ಬಿಟ್ಟಣ್ಣ ನೀನು? ಅಣ್ಣ ಸಿದ್ದರಾಮಣ್ಣ ಹಾಸನದಿಂದ
ತಾನೇ ಓಟ್ ಹಾಕಿ ಹೋಗಿತ್ತಾನಪ್ಪ ಅವ್ರು ಏರ್ಪೋರ್ಟ್ಗೆ. ನಿಂದೇ ಪೊಲೀಸ್ ಅಲ್ಲಣ್ಣ, ನಿಂದೇ SP. ಫಸ್ಟ್ ಅಲ್ಲಿಂದ ಹೋಗಿಬಿಟ್ಟಿದ್ದು ನೀವೇ ತಾನೇ, ನಿಮ್ಮದೇ ತಾನೇ ಅಡ್ಜಸ್ಟ್ಮೆಂಟ್ ಅದು. ಮನೆಯಿಂದ ಕಾರ್ ಹತ್ತಕ್ಕೆ ಬಿಟ್ಕೊಟ್ಟವ್ರು ನೀವು, ದಾರಿ ಇದ್ದಕ್ಕೂ ಅವ್ರಿಗೆ ಬಿಟ್ಟವ್ರು ನೀವು. ಹಾಸನ ಮಾಡಿದ್ಮೇಲೆ ತುಮಕೂರು ಬರಬೇಕು, ತುಮಕೂರು ಮಾಡಿದಾಗ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಗ್ರಾಮಾಂತರ ಮತ್ತೆ ಬೆಂಗಳೂರು ಸಿಟಿ ಆದಮೇಲೆ ಮತ್ತೆ ಗ್ರಾಮಾಂತರ. ಇಷ್ಟು ಜಿಲ್ಲೆ ದಾಟಿ ಬರಬೇಕಲ್ಲಣ್ಣ. ದೇವೇಗೌಡರೇ ಪ್ಲಾನ್ ಮಾಡಿ ಕಳುಹಿಸಿದ್ದು, ಸಿದ್ದರಾಮಯ್ಯ ಕೌಂಟರ್. ವಿದೇಶಕ್ಕೆ ಹೋಗಲು ಹೇಗೆ ಬಿಟ್ರಿ ಎಂಬ ಬಿಜೆಪಿ ಪ್ರಶ್ನೆಗೆ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಪಾಸ್ಪೋರ್ಟ್ ಕೊಡೋದು ಕೇಂದ್ರದವರು, ದೇವೇಗೌಡರೇ ಪ್ಲಾನ್ ಮಾಡಿ ಕಳುಹಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ವಿದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು? ಯಾರು ವೀಸಾ ಕೊಡೋರು ಯಾರು? ಇವ್ರಿಗೆ ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿದರು ವಿದೇಶಕ್ಕೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಪಡಿಸುವಂತೆ ಮೋದಿಗೆ ಸಿಎಂ ಪತ್ರ. ವಿದೇಶಕ್ಕೆ ಹೋಗಲು ಬಿಟ್ಟಿದ್ಯಾರು ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾಗಿದ್ದಂತೆ ಸಿದ್ದರಾಮಯ್ಯ ಪ್ರತ್ಯಾಸ್ತ್ರ ಹೂಡಿದ್ದಾರೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದುಪಡಿಸುವಂತೆ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಗೃಹ ಇಲಾಖೆ, ವಿದೇಶಾಂಗ ಇಲಾಖೆ, ಇಂಟರ್ಪೋಲ್ ಸಹಾಯದಿಂದ ಪ್ರಜ್ವಲ್ ಕರೆಸುವಂತೆ ಪತ್ರದಲ್ಲಿ ಆಗ್ರಹಿಸಿದ್ದಾರೆ. ಈ ಮೂಲಕ ಮುಂದಿನ ದಿನಗಳಲ್ಲಿ ಎದುರಾಗೋ ರಾಜಕೀಯ ಆರೋಪಕ್ಕೆ ಟಕ್ಕರ್ ಕೊಡಲು ಪತ್ರ ಬರೆಯುವ ಮೂಲಕ ಸಿಎಂ ಪ್ರತ್ಯಾಸ್ತ್ರ ಹೂಡಿದ್ದಾರೆ. ಅಪರಾಧಿ ದೇಶ ಬಿಟ್ಟು ಪರಾರಿಯಾಗಿದ್ದ ಹೇಗೆ? ರಾಹುಲ್ ಪ್ರಶ್ನೆ. ಇನ್ನು ಪ್ರಜ್ವಲ್ ಪ್ರಕರಣ ಉಲ್ಲೇಖಿಸಿ ಟ್ವೀಟ್ ಮಾಡಿರೋ ರಾಹುಲ್, ಮೋದಿ ವಿರುದ್ಧ ಸಿಡಿಗುಂಡುಗಳನ್ನೇ ಹಾರಿಸಿದ್ದಾರೆ. ರಾಕ್ಷಸನ ಪರ ಪ್ರಚಾರ ಮಾಡಿದ್ದೇಕೆ? ಅಪರಾಧಿ ಪರಾರಿಯಾಗಿದ್ದ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಅತ್ತ ಅಸ್ಸಾಂನಲ್ಲಿ ಪ್ರಿಯಾಂಕಾ ಗಾಂಧಿ ಕೂಡ ವಾಗ್ದಾಳಿ ನಡೆಸಿದ್ದು, ಪ್ರಜ್ವಲ್ ದೇಶ ಬಿಟ್ಟು ಹೋಗಿದ್ದನ್ನ ಪ್ರಧಾನಿ ತಡೆಯೋಕೆ ಸಾಧ್ಯವಾಗಲಿಲ್ಲ ಅಂತ ಟೀಕಿಸಿದ್ದಾರೆ. मंच पे खड़े होकर मोदी जी ने कहा कि इनको वोट दीजिए, ये हमारे को इनको जिताइए. वही अपराधी देश से भाग के निकल गया. किसी ने रोका नहीं बहनों और भाइयों. मोदी जी ने नहीं रोका, उनके अमित शाह जी ने नहीं रोका. ವಿದೇಶಕ್ಕೆ ಹೋಗಲು ಹೇಗೆ ಬಿಟ್ರಿ ಅಂತ ಬಿಜೆಪಿ ಪ್ರಶ್ನಿಸಿದ್ರೆ, ಪಾಸ್ಪೋರ್ಟ್ ಕೊಡೋದು ಕೇಂದ್ರ ಸರ್ಕಾರ ಅಂತ ಕಾಂಗ್ರೆಸ್ ತಿರುಗು ಬಾಣ ಬಿಟ್ಟಿದೆ. ಹೀಗೆ ಪ್ರಜ್ವಲ್ ವಿದೇಶ ಪ್ರವಾಸವೇ ಮಾತಿನ ಯುದ್ಧಕ್ಕೆ ವೇದಿಕೆಯಾಗಿದೆ. ಹಾಸನದಿಂದ ಮಂಜುನಾಥ್ ಜೊತೆ ಪ್ರಸನ್ನ, TV9 ಬೆಂಗಳೂರು. ರಾಜ್ಯ ರಾಜಕೀಯದಲ್ಲಿ ಪ್ರಜ್ವಲ್ ವಿಡಿಯೋ ಮಾತಿನ ಜಟಾಪಟಿಗೂ ವೇದಿಕೆಯಾಗಿದೆ. ಕಾಂಗ್ರೆಸ್ ನಾಯಕರು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಮೈತ್ರಿ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ಇನ್ನು DK ಸಹೋದರರಂತೂ ಕುಮಾರಸ್ವಾಮಿ ವಿರುದ್ಧ ಬಹಳಷ್ಟು ಗಂಭೀರ ಆರೋಪ ಮಾಡ್ತಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ನ ಟಾಕ್ ಫೈಟ್ ಹೇಗೆ ನಡೀತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡೋಣ. ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಸಿಎಂ ದೇವರಾಜೇಗೌಡ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು. ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. 420 ಹೇಳೋದಿಲ್ಲ, ಎಲ್ಲವನ್ನೇ ಅವನು ಕಾರ್ತಿಕ್. ಕೈವಾಡ. ಪ್ರಜ್ವಲ್ ಪೆನ್ ಡ್ರೈವ್ನ ಹಿಂದೆ ಕೈವಾಡ. ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆ ಹಿಂದೆ ಇರೋ ಕೈವಾಡದ ಬಗ್ಗೆ ಆರೋಪ ಪ್ರತ್ಯಾರೋಪವೇ ನಡೀತಿದೆ. ವಿಡಿಯೋ ಹಂಚಿಕೆ ಹಿಂದೆ ಮಹಾನ್ ನಾಯಕ ಇದ್ದಾನೆ ಅನ್ನೋ ಮೂಲಕ ಮಾಜಿ ಸಿಎಂ HDK ಡಿಸಿಎಂ DK ಕಡೆ ಒಟ್ಟು ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ DK ಸಹೋದರರು HDK ಕಡೆ ಬಾಣ ತಿರುಗಿಸಿಬಿಟ್ಟಿದ್ದಾರೆ. ವಿಡಿಯೋ ಬಿಡುಗಡೆ ಹಿಂದೆ ಕುಮಾರಸ್ವಾಮಿ ಕೈವಾಡ ಇದೆ. HDK ವಿರುದ್ಧ ಸಂಸದ DK ಸುರೇಶ್ ಗಂಭೀರ ಆರೋಪ. ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು? ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕ್ಯುಲೇಟ್ ಮಾಡಿದ್ರು? ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕರಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಏನು ನೀವು SIT ಕೊಟ್ಟಿದ್ದೀರಿ? ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಕುಮಾರಸ್ವಾಮಿಯ ನೇರ ಆರೋಪಕ್ಕೆ DK ಸಹೋದರರಿಬ್ರು ಖಡಕ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ.
ಎಚ್ಡಿಕೆ ದೇವರಾಜೇಗೌಡ ಮೊದಲೇ ಭೇಟಿಯಾಗಿದ್ರು ಅನ್ನೋ ಮೂಲಕ ಡಿಕೆಶಿ ಎಚ್ಡಿಕೆ ಕಡೆಗೆ ಬಾಣ ತಿರುಗಿಸಿಬಿಟ್ಟಿದ್ದಾರೆ. ಇತ್ತ ಡಿಕೆ ಸುರೇಶ್ ಕೂಡ ವಿಡಿಯೋ ಬಿಡುಗಡೆ ಹಿಂದೆ ಕುಮಾರಸ್ವಾಮಿ ಕೈವಾಡವಿದೆ ಅಂತ ಆರೋಪ ಮಾಡಿದ್ದಾರೆ. ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ಗೊತ್ತಿರೋ ನಮ್ಮ ಸ್ಪೋಕ್ಸ್ಮನ್ ಹೇಳೋರೆ ಮುಂಚಿತವಾಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು, ತಿರ್ಗಾ ಬಿಜೆಪಿಯವರಿಗೆ ಕೊಟ್ಟಿದ್ರು ಅಂತ. ಇದು ಹಾಸನ ಜಿಲ್ಲೆಯಲ್ಲಿ ಬಿಡುಗಡೆ ಆಗಿರೋದು. ಹಾಸನ ಜಿಲ್ಲೆ ನಾಯಕರುಗಳ ಕೈವಾಡ ಇದೆ, ಅವರ ಅಲಯನ್ಸ್ ಪಾರ್ಟ್ನರ್ಸ್ ಕೈವಾಡ ಇದೆ, ಅದರಿಂದ ಕುಮಾರಸ್ವಾಮಿ ಕೈವಾಡನೂ ಇದೆ. ಮಲೇಷ್ಯಾಗೆ ಕಾರ್ತಿಕ್ನ ಕಳಿಸಿದ್ಯಾರು? ಎಚ್ಡಿಕೆ ಪ್ರಶ್ನೆ. ಡಿಕೆ ಸಹೋದರರ ಆರೋಪಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಗರಂ ಆಗಿ ಉತ್ತರ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣನ ಡ್ರೈವರ್ ಆಗಿದ್ದ ಕಾರ್ತಿಕ್ನನ್ನ ಮಲೇಷ್ಯಾ ಕಳಿಸಿದ್ಯಾರು ಅಂತ ಪ್ರಶ್ನಿಸೋ ಮೂಲಕ ಪ್ರಜ್ವಲ್ ಪ್ರಕರಣಕ್ಕೆ ಎಚ್ಡಿಕೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿನೇ ಬಿಟ್ಟಿರಬೇಕು. ದೇವರಾಜೇಗೌಡರನ್ನ ಕುಮಾರಸ್ವಾಮಿ ಮೊದಲು ಭೇಟಿ ಮಾಡಿದ್ರು. ಕುಮಾರಸ್ವಾಮಿ ದೇವರಾಜೇಗೌಡ ಮೊದಲು ಭೇಟಿ ಮಾಡಿದ್ರು. ಕುಮಾರಸ್ವಾಮಿನೇ ಬಿಟ್ಟಿರ್ಬೋದು ಅಂತೇಳಿ ಈ 420ಗಳು ಹೇಳೋದಲ್ಲ. ಎಲ್ಲವನ್ನೇ ಅವನು ಕಾರ್ತಿಕ್ ಯಾರು ಕಳಿಸಿರೋದು ವಿಷಯ ತಿಳ್ಕೊಂಡಿದ್ದು. ಅವನು ಎಲ್ಲಿಂದ ವಿಡಿಯೋ ಮಾಡಿ ಬಿಟ್ಟವನು ಇಲ್ಲಿಗೆ ನಿಮಗೆ ಕಳಿಸಿದ್ದಾನೆ, ತೋರಿಸಿದಾರಲ್ಲ. ಒಂದು ಕಾರ್ತಿಕ್ ತರಾತುಡಿ ವಿಡಿಯೋ ಮಾಡಿ ನಿಮ್ಮ ಚಾನಲ್ಗಳು ಕೊಟ್ಟರು. ಯಾರು ಕೊಟ್ಟವರು? ಮಲೇಷ್ಯಾದಲ್ಲಿದ್ದಾರೆ. ಯಾರು ಕಳಿಸಿರೋದು ಮಲೇಷ್ಯಾಗೆ? ಒಂದು ಕಾರ್ತಿಕ್ ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇನಿಲ್ಲ. ನನಗೆ ವಿಷಯಗಳು ಅಷ್ಟು ಸುಲಭವಾಗಿ ಇವ್ರು ಯಾರು ಆಗಲ್ಲ. ಪ್ರಜ್ವಲ್ ಪ್ರಕರಣಕ್ಕೂ ಡಿಕೆಶಿಗೂ ಸಂಬಂಧ ಇಲ್ಲವೆಂದ ಸಿದ್ದರಾಮಯ್ಯ. ಡಿಕೆಶಿ ವಿರುದ್ಧದ ಎಚ್ಡಿಕೆ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಪ್ರಜ್ವಲ್ ಪ್ರಕರಣಕ್ಕೂ ಡಿಕೆಶಿಗೂ ಸಂಬಂಧ ಇಲ್ಲ ಅಂತ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಇಷ್ಟೇ ಅಲ್ಲದೆ ಮಾತೃಪರ ಇರೋರು ಟಿಕೆಟ್ ಯಾಕೆ ಕೊಟ್ರು ಅಂತ ಬಿಜೆಪಿ ನಾಯಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಡಿಕೆ ಶಿವಕುಮಾರ್ ಇದರಲ್ಲಿ ಬಿಡುಗಡೆ ಮಾಡಿದಂತೆ ಹೆಂಗೆ ಹೇಳ್ತಾರೆ? ನೀವು ಹೇಳಿ. ಕಾಮನ್ ಸೆನ್ಸ್ ಅಲ್ಲ ಇದು. ಡಿಕೆ ಶಿವಕುಮಾರ್ನಿಗೂ ಇದಕ್ಕೂ ಸಂಬಂಧ ಇದೆ. ಆಯ್ತು, ಟಿಕೆಟ್ ಯಾಕೆ ಕೊಟ್ಟರು ಅವ್ರಿಗೆ? ಮಾತೃಪರ ಇರೋರು ಟಿಕೆಟ್ ಯಾಕೆ ಕೊಟ್ಟರು ಅವ್ರಿಗೆ? ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ಟರು? ರಾಜ್ಯದ ಸಚಿವರು ಕೂಡ ಎಚ್ಡಿಕೆ ವಿರುದ್ಧ ಮುಗಿಬಿದ್ದಿದ್ದಾರೆ. ಕುಮಾರಸ್ವಾಮಿ ಸತ್ಯ ಹರಿಶ್ಚಂದ್ರನ ಮನೆಯಲ್ಲಿ ಬಾಡಿಗೆಗಿದ್ದವರು ಅಂತ ಕೆಎನ್ ರಾಜಣ್ಣ ಕಾಲೆಳೆದಿದ್ದಾರೆ. ಇತ ರಾಮಲಿಂಗಾರೆಡ್ಡಿ ಕೂಡ ಹರಿಹಾಯ್ದಿದ್ದು ಡಿಕೆಶಿ ಹೆಸರು ಹೇಳ್ತಿದ್ರೆ ನಿದ್ದೆ ಬರಲ್ಲ ಅಂದಿದ್ದಾರೆ. ಕುಮಾರಸ್ವಾಮಿ ಅವರು ಸತ್ಯ ಹರಿಶ್ಚಂದ್ರನ ಮನೆಯಲ್ಲಿ ಬಾಡಿಗೆ ಇದ್ದವರು. ಶ್ರೀರಾಮಚಂದ್ರನ ಗಾಳಿ ಬೀಸಿದೆ ಅವರಿಗೆ. ಅದರಿಂದ ಸತ್ಯ ಹರಿಶ್ಚಂದ್ರ ಶ್ರೀರಾಮಚಂದ್ರ ಅವ್ರ ಬಗ್ಗೆ ನಾವು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದೇನೋ ಇವರು ಕೆಲವು ಶಿವಕುಮಾರ್ ಹೆಸರು ಹೇಳದೇ ಇದ್ರೆ ಕೆಲವರು ನಿದ್ರೆ. ತನಿಖೆ ಬಳಿಕ ವಿಡಿಯೋ ಲೀಕ್ ಬಗ್ಗೆ ಗೊತ್ತಾಗುತ್ತೆ ಎಂದ ಪರಂ. ಇದನ್ನ ಡಿಕೆ ಅವರೇ ಮಾಡಿಸಿದ್ದಾರೆ ಅಂತ ಆರೋಪವಿದೆ ಅಂತ ಮಾಜಿ ಸಚಿವ ಪುಟ್ಟರಾಜು ಹೇಳಿದ್ದಾರೆ. ಜೆಡಿಎಸ್ ನಾಯಕರ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಕೊಟ್ಟ ಪ್ರತ್ಯುತ್ತರ ಹೇಗಿತ್ತು ತೋರಿಸ್ತೀವಿ ನೋಡಿ. ಈಗ ಅವರೇ ಹೇಳಿದಲ್ಲ, ಡಿ.ಕೆ. ಶಿವಕುಮಾರ್ ಅವರು ಇದು ಕಾರಣ. ನಾವೆಲ್ಲ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ ತರಿಸ್ಕೊಂಡು ಬಿಟ್ಟವ್ರು, ನಮಗಿಂತ ಮುಂದೆ ತೆಗೆದಿತ್ತು ಅಂತೆಲ್ಲ ಏನೇನು ಹೇಳಿದ್ದಾರೆ. ಒಂದು ಬಾರಿ SIT ವರದಿ ಬಂದು ಅದರಲ್ಲೇ ಗೊತ್ತಾಗ್ತದಲ್ಲ ಯಾರು ಬಿಡುಗಡೆ ಮಾಡಿದ್ದಾರೆ ಅಥವಾ ಯಾರು ಒರಿಜಿನೇಟ್ ಆಗಿರೋದು ಯಾರಿಂದ ಅಂತಲೂ ಗೊತ್ತಾಗ್ಬೋದು. ಹಾಸನದಲ್ಲಿ ವಿಕೃತ ಕಾಮಿಗೆ ಶಿಕ್ಷೆ ಆಗಲಿ, ಪ್ರಕಾಶ್ ರೈ ಆಗ್ರಹ. ಡಿಕೆ ಎಚ್ಡಿಕೆ ನಡುವಿನ ತಿಕ್ಕಾಟದ ಮಧ್ಯೆ ಸಿಟಿ ರವಿ ಪ್ರಜ್ವಲ್ ಪರ ನಿಲ್ಲೋದಿಲ್ಲ ಅಂತ ಸಂದೇಶ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪಲಾಯನಕ್ಕೆ ಶಾಸಕ ಪ್ರಸಾದ್ ಅಬ್ಬಯ್ಯ ವ್ಯಂಗ್ಯವಾಡಿದ್ದಾರೆ. ಇನ್ನು ಕಟುವಾಗಿ ಟೀಕಿಸಿರೋ ನಟ ಪ್ರಕಾಶ್ ರೈ ಹಾಸನದಲ್ಲಿ ವಿಕೃತ ಕಾಮಿ ಇದ್ದಾನೆ, ಅವನಿಗೆ ಶಿಕ್ಷೆ ಆಗಲಿ ಅಂತ ಆಗ್ರಹಿಸಿದ್ದಾರೆ. ಉಪ್ಪು ತಿಂದವನು ನೀರು ಕುಡಿಯಬೇಕು, ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು. ಇದು ಎಲ್ರಿಗೂ ಅನ್ವಯ ಆಗುತ್ತೆ. ಅವರು ದೇಶ ಬಿಟ್ಟು ಹೋಗುವಾಗ ಎಲ್ಲ ಮಾಹಿತಿ ಕೂಡ ಇತ್ತು, ಅವರಿಗೆ ಎಲ್ಲವನ್ನೂ ಇತ್ತು. ಆದರೂ ಕೂಡ ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ನನಗನ್ನಿಸೋದು ಜರ್ಮನಿಗೆ ಮತ್ತೆಲ್ಲೋ ಅಲ್ಲೊಂದೋಗಿ ಅಲ್ಲೊಂದು ಪೆನ್ ಡ್ರೈವ್ ಮಾಡಕ್ಕೆ ರೆಡಿ ಮಾಡಕ್ಕೆ ಹೋಗ್ಯಾರನೋ ಗೊತ್ತಿಲ್ಲ. ಇವತ್ತು ಹಾಸನದಲ್ಲಿ ಒಬ್ಬ ವಿಕೃತಗಾಮಿ ಮಾಡಿದರೆ ಅವನು ಯಾರೋ ಅವನಿಗೆ ಶಿಕ್ಷೆ ಆಗಲಿ. ಆದರೆ ಆ 2,000 ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡುವ ಒಂದು ಆತ್ಮಸಾಕ್ಷಿ ಇದೆ ಈ ಮಹಾಪ್ರಭುಗಳಿಗೆ, ಈ ಚಾಣಕ್ಯರಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ. ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಬಗ್ಗೆ ನಟಿಯರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ.
ನಟಿ ರಶ್ಮಿ ಗೌತಮ್, ನಟಿ ಪೂನಂ ಕೌರ್ ಹಾಗೂ ಗಾಯಕಿ ಚಿನ್ಮಯಿ ಶ್ರೀಪಾದ್ ಪ್ರಜ್ವಲ್ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ದೇಶದಲ್ಲೇ ತಲ್ಲಣ ಸೃಷ್ಟಿಸಿರುವಂತಹ ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ವಿಚಾರಣೆಗೆ ಹಾಜರಾಗೋದಕ್ಕೆ SIT ಈಗ ಆಲ್ರೆಡಿ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ಆದರೆ ವಿದೇಶದಲ್ಲಿರುವಂತಹ ಪ್ರಜ್ವಲ್ ಇದಕ್ಕೆ ಪ್ರತಿಕ್ರಿಯಿಸಿದ್ದು ಸಮಯ ಕೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ನಡುವೆನೇ 3 ತಂಡ ಮಾಡ್ಕೊಂಡಿರುವಂತಹ SITಗೆ ಮಾಹಿತಿ ಕೊಡೋದಕ್ಕೆ ಸಂತ್ರಸ್ತರು ಹಿಂದೆಟ್ ಹಾಕ್ತಾ ಇದ್ದಾರೆ. ನಾವೇನ್ ಕಂಪ್ಲೇಂಟ್ ಕೊಟ್ಟಿದ್ದೀವಾ, ಯಾಕೆ ನಮ್ಮನ್ನು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಹಜವಾಗಿ ಇದು SITಗೆ ತಲೆನೋವು ತಂದಿಡ್ತಾ ಇದೆ. ಕೆಲ ಹೆದರಿ ಓಡೋಗನಲ್ಲ ನಾನು. ಮನೆಯ ಗೋಡೆಗೆ ನೋಟಿಸ್ ಅನ್ನ CID ಅವರ ಕಡೆಯಿಂದ ಹಚ್ಚಲಾಗಿತ್ತು. ಅವರ ಟಿಕೆಟ್ಗಳು ಕೂಡ ಏರ್ ಟಿಕೆಟ್ಸ್ ಅನ್ನು ಕೂಡ ನಾವು ಸೀಸ್ ಮಾಡಿಕೊಂಡಿದ್ದೀವಿ. ವಿಚಾರಣೆಗೆ ಹಾಜರಾಗಲು ತಂದೆ ಮಗನಿಗೆ SIT ನೋಟಿಸ್. 1 ವಾರ ಸಮಯ ಕೇಳಿದ ಸಂಸದ ಪ್ರಜ್ವಲ್ ರೇವಣ್ಣ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನ ಅಸಂಖ್ಯಾತ ಅಶ್ಲೀಲ ವಿಡಿಯೋ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಇದರ ನಡುವೆ ತನಿಖೆ ಚುರುಕುಗೊಳಿಸಿರೋ SIT ವಿಚಾರಣೆಗೆ ಹಾಜರಾಗಿ ಅಂತ HD ರೇವಣ್ಣ ಹಾಗೂ ಪ್ರಜ್ವಲ್ಗೆ ನೋಟಿಸ್ ಜಾರಿ ಮಾಡಿತು. ಹೊಳೆನರಸೀಪುರದ ಮನೆ ಬಾಗಿಲಿಗೆ ನೋಟಿಸ್ ಅಂಟಿಸಿದೆ. ವಿಷಯ ಏನಂದ್ರೆ, ಇಷ್ಟು ದಿನ ಅಜ್ಞಾತವಾಗಿದ್ದ ಪ್ರಜ್ವಲ್ ಇವತ್ತು ಫೇಸ್ಬುಕ್ ಮೂಲಕ ಪ್ರತ್ಯಕ್ಷವಾಗಿದ್ದು, ನಾನು ಬೆಂಗಳೂರಿನಲ್ಲಿಲ್ಲದ ಕಾರಣ ವಿಚಾರಣೆಗೆ ಹಾಜರಾಗಲು ಆಗ್ತಿಲ್ಲ. ಹೀಗಾಗಿ ನನ್ನ ವಕೀಲರ ಮೂಲಕ CIDಗೆ ಮನವಿ ಮಾಡಿದ್ದೇನೆ. ಸತ್ಯ ಆದಷ್ಟು ಬೇಗ ಹೊರಬರಲಿದೆ ಅಂತ ಪೋಸ್ಟ್ ಮಾಡಿದ್ದಾನೆ. ಇವತ್ತಿನ ಈ ದಿನ ಅಂತೂ ಅವರು ಬೆಂಗಳೂರಿನಲ್ಲಿಲ್ಲ. ಸೊ ನಿನ್ನೆಯಿಂದ ಇವತ್ತಿಗೆ ಅವರು ಬೆಂಗಳೂರಿಗೆ ಬಂದು CID ಮುಂದೆ ಹೋಗಲಿಕ್ಕೆ ಕಷ್ಟ ಇತ್ತು. ಹಾಗಾಗಿ ಕೆಲವು ವಿಚಾರಗಳನ್ನು ನಾವು ಅವ್ರ ಹತ್ರ ಮಾತಾಡಿದ್ವಿ. 7 ದಿವಸ ಕಾಲಾವಕಾಶ ಬೇಕು ಅಂತ ಅವರು ತಿಳಿಸಿದ್ರು. ಅದೇ ಪ್ರಕಾರ ನಾನು 7 ದಿವಸ ಸಮಯ ಕೊಡಿ ಅಂತ ಪತ್ರ ಬಂದೆ. ಹೋಮ, ಹವನ, ನಿಂಬೆಹಣ್ಣು, ಏಲಕ್ಕಿ ಹಾರ ಅಂತ ಸದಾ ಪೂಜೆ ಪುನಸ್ಕಾರದಲ್ಲೇ ಇರೋ HD ರೇವಣ್ಣ ಇವತ್ತು ಹೊಳೆನರಸೀಪುರದ ಮನೆಯಲ್ಲಿ ಹೋಮ ನಡೆಸಿದರು. ಈ ವೇಳೆ ಪ್ರತಿಕ್ರಿಯಿಸಿದ ರೇವಣ್ಣ ಎಲ್ಲವನ್ನೂ ಎದುರಿಸ್ತೀನಿ ಎಂದಿದ್ದಾರೆ. ನನಗೆ ಇವೆಲ್ಲ ಷಡ್ಯಂತ್ರ ಏನಿದೆ, ಆ ಷಡ್ಯಂತ್ರ ಎದುರಿಸೋ ಶಕ್ತಿ ಇದೆ, ಮಾಡ್ತೀನಿ. ಇವಾಗ ತನಿಖೆ ಎದುರಿಸ್ತೀರಾ? ಎಲ್ಲಾನು ಎದುರಿಸೋಣ, ಏನು ತಲೆ ಕೆಡಿಸ್ಕೋಬೇಕಲ್ಲ ನಾವಂತ. ಇವಾಗ ಬೆಂಗಳೂರಿಗೆ ಹೋಗ್ತೀವಿ ಸರ್ ತನಿಖೆ. ತಪ್ಪು ನಾನೇನು ಮಾಡಿಲ್ಲ, ಯಾವುದೇ ತನಿಖೆಗೆ ಸಿದ್ಧ ಇದ್ದೀನಿ, ಎದುರಿಸ್ತೀನಿ. ಪೂಜೆ ಬಳಿಕ ರೇವಣ್ಣ ಹಾಗೂ ಪತ್ನಿ ಭವಾನಿ ಬೆಂಗಳೂರಿನ ಬಸವನಗುಡಿ ನಿವಾಸಕ್ಕೆ ಬಂದಿದ್ದಾರೆ. ಹೀಗಾಗಿ ನಿವಾಸಕ್ಕೆ ಪೊಲೀಸ್ ಭದ್ರತೆ ನೀಡಲಾಗಿದೆ. ಇನ್ನು ಚುನಾವಣೆ ಮುಗಿತಾ ಇದ್ದಂತೆ ಜರ್ಮನಿಗೆ ಹಾರಿರೋ ಪ್ರಜ್ವಲ್ ಮೊದಲೇ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಮೇ 3ರಂದು ಫ್ರಾಂಕ್ಫರ್ಟ್ನಿಂದ ಹೊರಡುವ ವಿಮಾನ ಹತ್ತಲಿದ್ದು, ಅಂದು ಮಧ್ಯರಾತ್ರಿ 1 ಗಂಟೆಗೆ ಬೆಂಗಳೂರಿಗೆ ಎಂಟ್ರಿ ಆಗಲಿದ್ದಾರೆ. ಪ್ರಜ್ವಲ್ ಟಿಕೆಟ್ ಸೀಸ್ ಮಾಡಿದ್ದೀವಿ ಅಂದಿರೋ ಗೃಹ ಸಚಿವ ಪರಮೇಶ್ವರ್ ನೋಟಿಸ್ ನೀಡಿದ್ದೀವಿ ಅಂದ್ರು. ಮಾನ್ಯ ಪ್ರಜ್ವಲ್ ರೇವಣ್ಣ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಅವರ ಟಿಕೆಟ್ಗಳು ಕೂಡ ಏರ್ ಟಿಕೆಟ್ಸ್ ಅನ್ನು ಕೂಡ ನಾವು ಸೀಸ್ ಮಾಡ್ಕೊಂಡಿದ್ದೀವಿ. ನಮಗೆ ಅದನ್ನು ಸಿಕ್ಕಿದೆ. ಒಬ್ಬರನ್ನ ಕರ್ಕೊಂಡು ಬರೋದಕ್ಕೆ ಯಾವ ಪ್ರೊಸೀಜರ್ನ ಅಡಾಪ್ಟ್ ಮಾಡಬೇಕು ಅದನ್ನು SIT ಅವರು ತೀರ್ಮಾನ ಮಾಡ್ತಾರೆ. SITಗೆ ಮಾಹಿತಿ ನೀಡಲು ಸಂತ್ರಸ್ತೆಯರ ಹಿಂದೇಟು. ಪ್ರಜ್ವಲ್ ಪ್ರಕರಣದಲ್ಲಿ ಸಾವಿರಾರು ಮಹಿಳೆಯರು ಸಂತ್ರಸ್ತರಾಗಿದ್ದಾರೆ ಅಂತ ಆರೋಪಿಸಲಾಗ್ತಿದೆ. ಆದ್ರೆ ಈವರೆಗೂ ಮನೆ ಕೆಲಸದಾಕೆ ಮಾತ್ರ ಕೇಸ್ ದಾಖಲಿಸಿದ್ದಾರೆ. ವಿಡಿಯೋದಲ್ಲಿರೋ ಮಹಿಳೆಯರನ್ನ SIT ಸಂಪರ್ಕಿಸಿದೆ. ಆದ್ರೆ ಅವರೆಲ್ಲ ನಾವು ಕೇಸ್ ದಾಖಲಿಸಿಲ್ಲ, ನಮಗ್ ತೊಂದರೆ ಕೊಡಬೇಡಿ, ತೊಂದರೆ ಕೊಟ್ರೆ ಸೂಸೈಡ್ ಮಾಡ್ಕೊಳ್ತೀವಿ ಅಂತಿದ್ದಾರಂತೆ. ಹೀಗಾಗಿ ವಿಚಾರಣೆಯೇ SITಗೆ ಸವಾಲಾಗಿದೆ. 3 ತಂಡ 3 ಆಯಾಮದ ತನಿಖೆ. ಪ್ರಕರಣದ ವಿಚಾರಣೆಗೆ ಒಟ್ಟು 3 ತಂಡ ರಚಿಸಲಾಗಿದ್ದು, SP ಸುಮನ್ ಡಿ ಪೆನ್ನೇಕರ್ ನೇತೃತ್ವದ ಮೊದಲ ತಂಡ ಹೊಳೆನರಸೀಪುರದಲ್ಲಿ ದಾಖಲಾಗಿರೋ ಕೇಸ್ ಬಗ್ಗೆ ತನಿಖೆ ನಡೆಸುತ್ತಿದೆ. ಇನ್ನು SP ಸೀಮಾ ಲಾಟ್ಕರ್ ನೇತೃತ್ವದ 2ನೇ ತಂಡ ವಿಡಿಯೋದಲ್ಲಿರುವ ಸಂತ್ರಸ್ತೆಯರ ವಿಚಾರಣೆ ನಡೆಸಲಿದೆ. 3ನೇ ತಂಡ ವಿಡಿಯೋ ಪರಿಶೀಲನೆ ನಡೆಸಲಿದೆ. ವಿಡಿಯೋ ರಿಲೀಸ್ ಮಾಡಿದ್ಯಾರು, ಪೆನ್ ಡ್ರೈವ್ ಹಂಚಿದ್ಯಾರು ಅನ್ನೋ ಬಗ್ಗೆ ತನಿಖೆ ಮಾಡಲಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಪ್ರಧಾನಿ ಮೋದಿ ಅವರನ್ನ ಟೀಕಿಸೋ ಭರದಲ್ಲಿ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಸತ್ರೆ ಮುಂದ್ಯಾರು ಪ್ರಧಾನಿ ಆಗಲ್ವಾ ಅಂತ ಪ್ರಶ್ನಿಸಿರೋದು ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗಿಸಿದೆ. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಪ್ರಹ್ಲಾದ್ ಜೋಶಿ ಕಾಗೆ ಅವರ ಹಳೆ ದಿನಗಳನ್ನ ನೆನೆದು ವ್ಯಂಗ್ಯ ಆಡಿದ್ದಾರೆ. ಈ ನಡುವೆ ಮೋದಿ ಗೋಬೆಲ್ಸ್ ವಂಶಸ್ಥರು ಅಂತ ರಾಮಲಿಂಗಾರೆಡ್ಡಿ ಕಿಡಿಕಾರಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ಮೋದಿ ಮೋದಿ ಅಂತ ಜನ ಹೇಳ್ತಿರೋದನ್ನ ನೋಡಿಯೇ ಈ ಕಾಂಗ್ರೆಸ್ನವರಿಗೆ ಲೂಸ್ ಮೋಷನ್ ಶುರುವಾಗಿರೋದು. ನರೇಂದ್ರ ಮೋದಿ ಮುಂದೆ ನಿಲ್ಲುವಂತ ವ್ಯಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ.
ಮೋದಿ ಸತ್ತಪ್ಪ ನಾಳೆ ಯಾರು ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಸತ್ರೆ ಇನ್ಯಾರು ಪ್ರಧಾನಿಯಾಗೋದಿಲ್ವಾ? ಕಾಂಗ್ರೆಸ್ ಶಾಸಕ ರಾಜು ಕಾಗೆ ವಿವಾದಾತ್ಮಕ ಹೇಳಿಕೆ. ಮೋದಿ ಸತ್ರೆ ಯಾರು ಪ್ರಧಾನಿಯಾಗೋದಿಲ್ವಾ? 140 ಕೋಟಿ ಜನರಲ್ಲಿ ಪ್ರಧಾನಿ ಅಭ್ಯರ್ಥಿಯೇ ಇಲ್ವಾ? ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಆಡಿರೋ ಮಾತಿದು. ಬಿಜೆಪಿಯ ಮೋದಿ ಅಸ್ತ್ರಕ್ಕೆ ತಿರುಗೇಟು ಕೊಡುವ ಭರದಲ್ಲಿ ಕೈ ಶಾಸಕ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಮೋದಿ ಸತ್ತಪ್ಪ ನಾಳೆ ಯಾರು ದೇಶದ ಪ್ರಧಾನಿ ಆಗಂಗಿಲ್ಲ. ಮೋದಿ ಯಾರು ನಮಗೆ 140 ಕೋಟಿ ಜನಸಂಖ್ಯೆ ಒಳಗೆ ಪ್ರಧಾನಮಂತ್ರಿ ಆಗೋರು ಯಾರೂ ಇಲ್ಲ. ಇದೊಳ್ಳೆ ಗತಿ ಆಯ್ತಾ? ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿರಲ್ಲ ಮೋದಿ 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 ತಗೊಂಡು ನೆಕ್ಕಾಗ್ರಿ. ಮೋದಿಯನ್ನು ಪ್ರಶ್ನೆ ಬರಲ್ಲ ಅಲ್ಲಿ. ಯಾವಾಗ ನಾವು ಮೋದಿ ಇನ್ನು ಯಾರಾದ್ರೂ ಮೋದಿ ಬರೋದ್ರು ನಾವು. ಇನ್ನು ರಾಜು ಕಾಗೆ ಆಡಿರೋ ಮಾತು ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ರಾಜು ಕಾಗೆ ಬಿಜೆಪಿಯಲ್ಲಿ ಇದ್ದ ದಿನಗಳನ್ನ ನೆನೆದಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು ಕೊಟ್ಟಿದ್ದಾರೆ. ಇತ್ತ ರಾಜು ಕಾಗೆ ಹೇಳಿಕೆ ಟೀಕಿಸೋ ಭರದಲ್ಲಿ ಬಿಜೆಪಿ ಸಂಸದ ಉಮೇಶ್ ಜಾಧವ್ ಎಡವಟ್ಟು ಮಾಡಿಕೊಂಡಿದ್ದಾರೆ. ಅಲ್ಲ, ಈ ಕಾಗೆಯವರು ಮೊದಲ ನಮ್ಮ ಪಾರ್ಟಿಯೊಳಗೆ ಇದ್ದವ್ರು, ಅವರು ಮೋದಿ ಅಂತ ಹೇಳಿದವ್ರು. ಈಗ ಅಲ್ಲಿ ಹೋದ್ಮೇಲೆ ಸ್ವಲ್ಪ ವರ್ಷ ಚೇಂಜ್ ಆಗಿರ್ತದೆ. ಇಲ್ಲ ಅಂದ್ರೆ ಅನೇಕರಿಗೆ ಹೇಳಿದ್ದಾರೆ, ಮೋದಿಯವ್ರಿಗೆ ಬೈದಾರನ ಮುಂದೆ ಟಿಕೆಟು, ಮೋದಿಯವ್ರಿಗೆ ಬೈದಾರನ ಮಂತ್ರಿಗಿರಿ ಉಳಿತದೆ ಅಂತ ಸ್ವಲ್ಪ ಬೈಕೋತ ಅಡ್ಡಾಡ್ತಿರ್ತಾರೆ ಪಾಪ. ನೋಡ್ರಿ, ಅಕ್ಕಸತ್ರ ಅಮಾವಾಸ್ಯೆ ನಿಂದಲ್ಲ ನಂಬಲ್ಲಿ ಭಾಳ ಮಂದಿ ಅರ. ಮೋದಿ ಆದ್ಮೇಲೆ ಪ್ರಧಾನಮಂತ್ರಿ ಅವ್ರ ಕೆಪಾಸಿಟಿ ಭಾಳ ಮಂದಿ ಅರ. ಆ ಟೈಮ್ ಬಂದಾಗ ಅವ್ರು ಆ್ಯಕ್ಷನ್ ತೊಗೋತಾರೆ ನೆಸರಿ. ಅದ್ರ ಬಗ್ಗೆ ನಾವು ಅವ್ರ ಬಳಿ ಯಾರೆಲ್ಲ ವಿಚಾರ ಮಾಡಬೇಕು. ಅವರು ಮೋದಿ ಗೋಬೆಲ್ಸ್ ಮುಖ್ಯಸ್ಥರು ಎಂದ ರಾಮಲಿಂಗಾರೆಡ್ಡಿ. ಬಿಜೆಪಿ ನಾಯಕರು ಮೋದಿ ಅಲೆಯಂತಿದ್ರೆ, ಇತ್ತ ಕಾಂಗ್ರೆಸ್ ಕಲಿಗಳು ಮೋದಿ ವಿರುದ್ಧ ವಾಕ್ಪ್ರಹಾರ ಮುಂದುವರಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಮೋದಿಯವರನ್ನ ಹಿಟ್ಲರ್ ಮಂತ್ರಿ, ಗೋಬಲ್ಸ್ ಮುಖ್ಯಸ್ಥರು ಎಂದು ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಮೋದಿಯನ್ನ ಸರ್ವಾಧಿಕಾರಿಗಳಿಗೆ ಹೋಲಿಸಿದ್ದಾರೆ. ಗೋಬಲ್ಸ್ ಅಂತ ಒಬ್ಬ ಇದ್ದಾನೆ ಜರ್ಮನಿನಲ್ಲಿ, ಹಿಟ್ಲರ್ ಹತ್ರ ಅವನು ಮಂತ್ರಿ ಆಗಿದ್ದ. ಅವನಿಗೆ ಯಾವ ಪೋರ್ಟ್ಫೋಲಿಯೋನೇ ಇಲ್ಲ. ಅವನು ಒಂದು ಸುಳ್ಳನ್ನ 100 ಸಲ ಹೇಳಿ ಅದನ್ನು ನಿಜ ಮಾಡೋದು. ಅವರ ವಂಶಸ್ಥರು ಮೋದಿಯವರು ಮತ್ತು ಬಿಜೆಪಿ. ನರೇಂದ್ರ ಮೋದಿ ಜರ್ಮನಿಯಲ್ಲಿ ಹಿಟ್ಲರ್ ಇದ್ದಾರಲ್ಲ, ಇಟಲಿಯಲ್ಲಿ ಮುಸೋಲಿನಿ ಇದ್ದಾರಲ್ಲ, ಅಥವಾ ಸದ್ದಾಮ್ ಹುಸೇನ್ ಇದ್ದಾರಲ್ಲ, ಅದೇ ರೀತಿಯಲ್ಲಿ ದ್ವೇಷಿಯಾಗಿ ಈ ದೇಶಕ್ಕೆ ಪ್ರಧಾನಿ ಆಗಲಿಕ್ಕೆ ಅವ ಅನರ್ಹ. ಮೋದಿ ಮತ್ತೆ ಪ್ರಧಾನಿಯಾಗೋದು ಸೂರ್ಯ ಚಂದ್ರರಷ್ಟೇ ಸತ್ಯ ಎಂದ ಬಿಎಸ್ವೈ. ಮೋದಿ ಮತ್ತೆ ಪ್ರಧಾನಿಯಾಗೋದು ಸೂರ್ಯ ಚಂದ್ರರಷ್ಟೇ ಸತ್ಯ ಅಂತ ಮಾಜಿ ಸಿಎಂ ಬಿಎಸ್ವೈ ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ನವರಿಗೆ ಲೂಸ್ ಮೋಷನ್ ಶುರುವಾಗಿದೆ ಅಂತ ಸಿಟಿ ರವಿ ಕೈ ಪಡೆಯ ಕಾಲೆಳೆದಿದ್ದಾರೆ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗುವಂತದ್ದು ಸೂರ್ಯ ಚಂದ್ರ ಇರೋದಷ್ಟು ಸತ್ಯನೋ ಅಷ್ಟೇ ಸತ್ಯ. ಮೋದಿ ಅಂತ ಜನ ಹೇಳ್ತಿರೋದನ್ನ ನೋಡಿಯೇ ಈ ಕಾಂಗ್ರೆಸ್ನವರಿಗೆ ಲೂಸ್ ಮೋಷನ್ ಶುರುವಾಗಿರೋದು. ಅದಕ್ಕೆ ಚೊಂಬು ಹಿಡ್ಕೊಂಡು ಓಡಾಡ್ತಾ ಇರೋದು. ಲೋಕಸಭೆಯ ರಾಜ್ಯ ಅಖಾಡದಲ್ಲಿ ಮೋದಿ ಅಲೆ ಮತ್ತು ವಿರೋಧದ ಚರ್ಚೆ ಜೋರಾಗಿದೆ. ಕೈ ಕಮಲ ನಾಯಕರು ಒಬ್ಬರಿಗೊಬ್ಬರು ಕಾಲೆಳೆದುಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗದ 14 ಕ್ಷೇತ್ರಗಳು ರಂಗೇರ್ತಾ ಇದೆ. ಮತದಾನಕ್ಕೆ 5 ದಿನ ಬಾಕಿ ಇದ್ದು ಪ್ರಚಾರ ಜೋರಾಗಿ ನಡೀತಾ ಇದೆ. ಹಾವೇರಿ, ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಅಬ್ಬರಿಸಿದ್ರೆ, ಯಾದಗಿರಿ ಹಾಗೆ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪವರ್ಫುಲ್ ಕ್ಯಾಂಪೇನ್ ಅನ್ನ ಮಾಡಿದ್ದಾರೆ. ಐದು ದಿನ ಮಾತ್ರ 14 ಕ್ಷೇತ್ರಗಳಲ್ಲಿ ಬಹಿರಂಗ ಮತಬೇಟೆಗೆ ಉಳಿದಿರೋದು 5 ದಿನ ಮಾತ್ರ. ಹೀಗಾಗಿ ಎರಡೂ ಪಕ್ಷಗಳು ಉತ್ತರ ಕರ್ನಾಟಕಕ್ಕೆ ಲಗ್ಗೆ ಹಾಕಿವೆ. ಬಿಜೆಪಿ ಅಭ್ಯರ್ಥಿಗಳ ಪರ ಬಿಜೆಪಿ ಚಾಣಕ್ಯ ಅಮಿತ್ ಶಾ ರೋಡ್ ಶೋ ಸಮಾವೇಶ ನಡೆಸಿದ್ರೆ, ಕೈ ಅಭ್ಯರ್ಥಿಗಳ ಪರ ಸಿಎಂ ಸಿದ್ದರಾಮಯ್ಯ ಫೀಲ್ಡ್ಗಿಳಿದಿದ್ರು. ಹಾವೇರಿ, ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಮತಬೇಟೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ಅಮಿತ್ ಶಾ ಭರ್ಜರಿ ರೋಡ್ ಶೋ ನಡೆಸಿದ್ರು. ಹಾವೇರಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಪರ ಮತಬೇಟೆ ನಡೆಸಿದ್ರು. ಬಳಿಕ ಹುಬ್ಬಳ್ಳಿಗೆ ಹಾರಿದ ಶಾ ಏರ್ಪೋರ್ಟ್ನಲ್ಲಿ ನೇಹಾ ಪೋಷಕರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ರು. ಬಳಿಕ ನೆಹರು ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಿ ಪ್ರಹ್ಲಾದ್ ಜೋಶಿ ಪರ ಕ್ಯಾಂಪೇನ್ ಮಾಡಿದ್ರು. प्रहलाद जोशी देखने में सीधे साधे हैं, मगर हुबली धारवाड़ का काम आता है तो धड़ाम से मेरे साथ भी झगड़ा कर लेते हैं. ಇತ್ತ ಕಾಂಗ್ರೆಸ್ ಪ್ರಚಾರ ಕೂಡ ಜೋರಾಗಿತ್ತು.
ಯಾದಗಿರಿಗೆ ಎಂಟ್ರಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಲೋಕಸಭೆ ಹಾಗೂ ಸುರಪುರ ವಿಧಾನಸಭೆಯ ಉಪಚುನಾವಣೆ ಸಂಬಂಧ ಪ್ರಚಾರ ನಡೆಸಿದ್ರು. ಬಿಜೆಪಿ ಅಭ್ಯರ್ಥಿ ರಾಜು ಗೌಡ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯವರು ಸುಳ್ಳು ಹೇಳುವ ಫ್ಯಾಕ್ಟರಿ ಅಂತ ಕಿಡಿಕಾರಿದ್ರು. ಎಂತ ಸುಳ್ಳು ಹೇಳ್ತಾರ್ರಿ ಬಿಜೆಪಿಯವರು? ಸುಳ್ಳು ಹುಟ್ಟಿರೋದೇ ಬಿಜೆಪಿಯವರಿಂದ. ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ, ಈ ಬಿಜೆಪಿ ಇದೆಯಲ್ಲ ಸುಳ್ಳಿನ ಫ್ಯಾಕ್ಟರಿ ಇದ್ದಾಗಿ. ನರೇಂದ್ರ ಮೋದಿ ಆದಿಯಾಗಿ, ಅಮಿತ್ ಶಾ ಆದಿಯಾಗಿ, ನಡ್ಡಾ ಆದಿಯಾಗಿ ಈ ರಾಜೀವ್ ಗೌಡ್ನು ಕಲ್ತ್ಕೊಂಡಿದ್ದಾನೆ ಸುಳ್ಳು ಹೇಳೋದನ್ನ. ಹೀಗೆ ಒಂದ್ ಕಡೆ ಅಮಿತ್ ಶಾ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಉತ್ತರ ಕಣದಲ್ಲಿ ಪವರ್ಫುಲ್ ಪ್ರಚಾರ ಮಾಡಿದ್ರು. ಬ್ಯೂರೋ ರಿಪೋರ್ಟ್ TV9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.